ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನಲ್ಲಿರುವ ಇನ್ನೂ ಸಹ ಜನಸಂದಣಿ ತಲುಪದೇ ಇರುವ ನಿಸರ್ಗ ತನ್ನದೇ ಭಾಷೆಯಲ್ಲಿ ಮಾತಾಡುವ ಒಂದು ಅದ್ಭುತ ಲೋಕಕ್ಕೆ. ಹೌದು ಸ್ನೇಹಿತರೆ, ನಾವು ಮಾತನಾಡುತ್ತಿರುವುದು ವಿಭೂತಿ ಜಲಪಾತದ ಬಗ್ಗೆ. ಇದು ಕೇವಲ ಒಂದು ಜಲಪಾತ ಅಲ್ಲ, ಇದು ಮನಸ್ಸಿಗೆ ಶಾಂತಿ ಕೊಡುವ ತಪೋವನ. ಇದು ಆತ್ಮಕ್ಕೆ ತಂಪು ನೀಡುವ ನಿಸರ್ಗದ ಆಶೀರ್ವಾದ. ನೀವೇನು ವೀಕ್ಷಣೆ ಮಾಡ್ತಿದ್ರಲ್ಲ, ಇದು ಪಾರ್ಕಿಂಗ್ ಜಾಗ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇಲ್ಲಿ ನಾವು ವೀಕ್ಷಣೆ ಮಾಡ್ಬೋದು. ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಒಬ್ಬರಿಗೆ 10 ರುಪೀಸ್ ಇರುತ್ತೆ. ನಾವು ಇಬ್ಬರಿದ್ದು 20 ರುಪೀಸು. ಹಾಗೆ ಒಂದು ಬೈಕ್ ತೊಗೊಂಡು ಹೋದರೆ 20 ರುಪೀಸು. ಬೈಕನ್ನು ಜಸ್ಟ್ ನಾವು ಒಂದು 100 ಮೀಟರ್ ಮಾತ್ರ ತೆಗೆದುಕೊಂಡು ಹೋಗ್ಬೋದು. ನೋಡಿ, ಅಲ್ಲಿಂದ ಜಸ್ಟ್ ಇಲ್ಲಿವರೆಗೆ ಮಾತ್ರ ಬೈಕನ್ನು ತೆಗೆದುಕೊಂಡು ಬರ್ಬೋದು. ಆ ಟಿಕೆಟ್ ಕೌಂಟರಿಂದ ಜಸ್ಟ್ ಇಲ್ಲಿಗೆ ಒಂದು 100 ಮೀಟರ್ ತರಲಿಕ್ಕೆ ನಾವು 20 ರುಪೀಸನ್ನು ಪೇ ಮಾಡಬೇಕಾಗುತ್ತೆ ಅಲ್ಲಿ. ಬಟ್ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೂಡ ಇಲ್ಲಿ ಮುಕ್ತ ಅವಕಾಶ ಇರುತ್ತೆ. ಒಬ್ಬರಿಗೆ 10 ರುಪೀಸನ್ನು ತಗೊಳ್ತಾರೆ. ಇಲ್ಲಿ ಬೈ ವಾಕ್ಯ ಹೋಗಬೇಕಾಗತ್ತೆ. ನೀವು ರಸ್ತೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಈ ರೀತಿ ಸ್ಟೆಪ್ಸ್ಗಳು ಇದಾವೆ. ಈ ರೀತಿ ಸ್ಟೆಪ್ಸ್ ಇದೆ, ಯಾವುದೇ ಬೈಕು ಹೋಗೋದಿಲ್ಲ. ಹಾಗೆ ಈ ರೀತಿ ಸ್ಟೆಪ್ಸನ್ನು ಏರ್ಬಿಟ್ಟು ನಾವು ಹೋಗಬೇಕಾಗತ್ತೆ. ಈ ರೀತಿಯಾಗಿರ್ತಕ್ಕಂಥ ರಸ್ತೆ ಇರೋದು. ಸ್ವಲ್ಪ ಒಂದು 800 ಟು 1 ಕಿಲೋಮೀಟರ್ನ ಇಲ್ಲಿ ಬೈ ವಾಕ್ ನಾವು ಹೋಗಬೇಕಾಗತ್ತೆ. ಇದು ವಿಭೂತಿ ಜಲಪಾತ. ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು. ಈ ನೀರಲ್ಲಿ ಭಾಳಷ್ಟು ಜನನು ಕೂಡ ಇಲ್ಲಿ ಸ್ನಾನ ಮಾಡ್ತಾ ಇದ್ರು. ಒಂದು ಹಗ್ಗವನ್ನು ಕಟ್ಟಿದ್ದಾರೆ. ಹಗ್ಗದಿಂದ ಆ ಕಡೆ ಹೋಗಬಾರ್ದು ಅಂತ ತಿಳ್ಕೊಂಡ್ಬಿಟ್ಟು ಈ ಹಗ್ಗದಿಂದ ಈ ಕಡೆ ಇಲ್ಲಿ ಸ್ನಾನನೂ ಕೂಡ ಮಾಡ್ಬೋದು. ಬಟ್ ಸುರಕ್ಷಿತವಾಗಿ ಇರಬೇಕಾಗತ್ತೆ. ವಿಭೂತಿ ಜಲಪಾತವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನಲ್ಲಿರುವ ಯಲ್ಲಾಪುರ ಅಂಕೋಲ ರಸ್ತೆಯ ಸಮೀಪ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದೊಳಗೆ ಇದೆ. ಇದು ಸಹ್ಯಾದ್ರಿ ಪರ್ವತ ಶ್ರೇಣಿಯ ಒಂದು ಅಮೂಲ್ಯ ಕೊಡುಗೆ. ಇಲ್ಲಿ ಹಸಿರು ಕಾಡು, ಗುಡ್ಡಗಳು, ಕಲ್ಲು ಬಂಡೆಗಳು ಮತ್ತು ಶುದ್ಧ ನೀರಿನ ಹರಿವು ಎಲ್ಲವೂ ಸೇರಿ ಒಂದು ಚಿತ್ರಕಲೆಯಂತಿರುವ ದೃಶ್ಯವನ್ನು ರಚಿಸಿವೆ. ಇಲ್ಲಿ ಕಾಲಿಟ್ಟ ಕೂಡಲೇ ನಗರದ ಗದ್ದಲ, ವಾಹನಗಳ ಶಬ್ದ, ಮನಸ್ಸಿನ ಒತ್ತಡ ಎಲ್ಲವೂ ಹಿಂದೆ ಬಿಟ್ಟು ಹೋಗುತ್ತದೆ. ಸ್ನೇಹಿತರೆ, ವಿಭೂತಿ ಜಲಪಾತಕ್ಕೆ ಹೋಗುವುದು ಕೂಡ ಒಂದು ರೋಮಾಂಚಕ ಪ್ರಯಾಣ. ಅಂಕೋಲದಿಂದ ಸುಮಾರು 20-25 ಕಿಲೋಮೀಟರ್ ದೂರ ಅಂಕೋಲ ಯಲ್ಲಾಪುರ ಮುಖ್ಯ ರಸ್ತೆಯಲ್ಲಿ ಸಾಗಿದರೆ ವಿಭೂತಿ ಫಾಲ್ಸ್ ಎಂಬ ಸೂಚನಾ ಫಲಕ ಕಾಣಿಸುತ್ತದೆ. ಅಲ್ಲಿ ತಿರುಗಿದ ನಂತರ ಸುಮಾರು 2-3 ಕಿಲೋಮೀಟರ್ ಕಚ್ಚಾ ರಸ್ತೆ. ಈ ರಸ್ತೆಯೇ ಒಂದು ಅನುಭವ. ಎರಡೂ ಬದಿಯಲ್ಲಿ ದಟ್ಟ ಅರಣ್ಯ, ಮೇಲೆ ಹಾರುವ ಹಕ್ಕಿಗಳು, ಕೆಳಗೆ ಹರಿಯುವ ಸಣ್ಣ ಹಳ್ಳಗಳು. ಅಂಕೋಲ ಅಥವಾ ಯಲ್ಲಾಪುರದಿಂದ ಸ್ಥಳೀಯ ಬಸ್ ಅಥವಾ ಜೀಪ್ ಸಿಗುತ್ತದೆ. ಆದರೆ ಕೊನೆಯ ಸ್ವಲ್ಪ ದೂರ ನಡೆಯಲೇಬೇಕಾಗುತ್ತದೆ. ಈ ನಡಿಗೆನೇ ನಿಜವಾದ ನಿಸರ್ಗ ಯಾತ್ರೆ. ಹಾಗೆ ಇದು ಯಾನದಿಂದ ಕೇವಲ 7-8 ಕಿಲೋಮೀಟರ್ ದೂರದಲ್ಲಿದೆ. ಯಾನಕ್ಕೆ ಹೋದಾಗಲೂ ಕೂಡ ಈ ಸ್ಥಳಕ್ಕೆ ಭೇಟಿಯನ್ನು ಕೊಡಬಹುದು. ಕೇವಲ 7-8 ಕಿಲೋಮೀಟರ್ ಮಾತ್ರ ದೂರವಿರುವುದು. ಸ್ನೇಹಿತರೆ, ಕಾಡಿನೊಳಗೆ ನಡೆದುಕೊಂಡು ಹೋಗುತ್ತಾ ಇದ್ದಾಗ ಹಠಾತ್ತನೆ ಕೇಳಿಸೋದು ಜರ ಜರ ಜುಳುಜುಳು ಶಬ್ದಗಳು. ಅದು ನೀರಿನ ಸಂಗೀತ. ಹತ್ತಿರ ಹೋಗುತ್ತಾ ಹೋದಂತೆ ಆ ಶಬ್ದ ಮತ್ತಷ್ಟು ಗಂಭೀರವಾಗುತ್ತದೆ. ವಿಭೂತಿ ಜಲಪಾತವು ಎತ್ತರದಿಂದ ಧುಮ್ಮಿಕ್ಕಿ ಬೀಳುವ ನೀರಿನ ಹರಿವು. ಆ ನೀರು ಕಲ್ಲು ಬಂಡೆಗಳಿಗೆ ಬಡಿದು ಬಿಳಿ ನುರಿಯಂತೆ ಹಬ್ಬದಂತೆ. ಮಳೆಗಾಲದಲ್ಲಿ ಈ ಜಲಪಾತ ಒಂದು ಸಿಂಹದಂತೆ ಗರ್ಜಿಸುತ್ತದೆ. ಬೇಸಿಗೆಯಲ್ಲಿ ಒಂದು ಧ್ಯಾನಸ್ಥ ಋಷಿಯಂತೆ ಶಾಂತವಾಗಿರುತ್ತದೆ. ನೀರಿನ ಸಿಂಚನ ಮುಖಕ್ಕೆ ಬಿದ್ದಾಗ ಹೃದಯ ತಣ್ಣಗಾಗುತ್ತದೆ, ಮನಸ್ಸು ಹಗುರವಾಗುತ್ತದೆ. ವಿಭೂತಿ ಜಲಪಾತದ ಸುತ್ತಮುತ್ತ ಪೂರ್ಣವಾಗಿ ದಟ್ಟವಾದ ಸದಾ ಹಸಿರು ಅರಣ್ಯ. ಇಲ್ಲಿ ಬೃಹತ್ ಮರಗಳು, ಔಷಧೀಯ ಸಸ್ಯಗಳು, ಬಣ್ಣ ಬಣ್ಣದ ಹೂಗಳು, ಹಾರಾಡುವ ಚಿಟ್ಟೆಗಳು, ಹಕ್ಕಿಗಳ ಕಲರವ. ಬೆಳಿಗ್ಗೆ ಬಂದರೆ ಹಕ್ಕಿಗಳ ಸಂಗೀತವೇ ಅಲಾರಾಮ್. ಕೆಲವೊಮ್ಮೆ ಕಾಡು ಮಂಗಗಳು, ಜಿಂಕೆಗಳು ಕಾಣಿಸಿಕೊಳ್ಳಬಹುದು. ಆದರೆ ಸ್ನೇಹಿತರೆ, ಇದು ಅವುಗಳ ಮನೆ. ನಾವು ಅತಿಥಿಗಳು ಎಂಬುದನ್ನು ಮರೆಯಬಾರದು. ಈ ಜಲಪಾತಕ್ಕೆ ವಿಭೂತಿ ಎಂಬ ಹೆಸರು ಬರಲು ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಸ್ಥಳೀಯರ ನಂಬಿಕೆಯಂತೆ ಇಲ್ಲಿ ಹಿಂದೆ ಸಾಧು ಸಂತರ ತಪಸ್ಸು ನಡೆದಿತ್ತಂತೆ. ಅವರು ಶಿವನ ಆರಾಧನೆ ಮಾಡುತ್ತಿದ್ದರು. ಅಲ್ಲಿಂದಲೇ ವಿಭೂತಿ ಎಂಬ ಹೆಸರು ಬಂದಿತ್ತೆಂದು ಹೇಳಲಾಗುತ್ತದೆ. ವಿಭೂತಿ ಎಂದರೆ ಭಸ್ಮ. ಇಂದಿಗೂ ಜಲಪಾತದ ಸಮೀಪ ಒಂದು ಸಣ್ಣ ಶಿವಾಲಯವಿದೆ. ಅಲ್ಲಿ ಬರುವ ಭಕ್ತರು ಮೊದಲು ದೇವರಿಗೆ ನಮಸ್ಕರಿಸಿ ನಂತರ ಜಲಪಾತಕ್ಕೆ ಇಳಿಯುತ್ತಾರೆ. ಸ್ನೇಹಿತರೆ,
ವಿಭೂತಿ ಜಲಪಾತ ನಿಸರ್ಗದ ಅದ್ಭುತ ಕೊಡುಗೆ. ಆದರೆ ಈ ಸೌಂದರ್ಯವನ್ನು ಸುರಕ್ಷಿತವಾಗಿ ಅನುಭವಿಸುವುದು ನಮ್ಮ ಕರ್ತವ್ಯ. ಜಲಪಾತದ ಬಳಿ ಜಾರಿ ಬೀಳುವ ಕಲ್ಲುಗಳು ಇರುತ್ತವೆ. ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಮಳೆಗಾಲದಲ್ಲಿ ನೀರಿನ ಹರಿವು ಅಪಾಯಕಾರಿಯಾಗಿರಬಹುದು. ಆಳಕ್ಕೆ ಇಳಿಯಬೇಡಿ. ಪ್ಲಾಸ್ಟಿಕ್ ಬಳಕೆ ಬೇಡ. ಮದ್ಯಪಾನ ಬೇಡ. ಜೋರಾಗಿ ಸಂಗೀತ ಕೇಳುವುದು ಬೇಡ. ನಿಸರ್ಗಕ್ಕೆ ಅವಮಾನ ಮಾಡುವುದೂ ಬೇಡ. ಮಕ್ಕಳು ಹಾಗೂ ವಯೋವೃದ್ಧರ ಮೇಲೆ ವಿಶೇಷ ಗಮನವಿರಲಿ. ನೆನಪಿರಲಿ ಸ್ನೇಹಿತರೆ, ನಿಸರ್ಗ ನಮ್ಮದು ಅಲ್ಲ, ನಾವು ನಿಸರ್ಗದವರು. ಅದನ್ನು ಕಾಪಾಡಿದರೆ ಮಾತ್ರ ವಿಭೂತಿ ಜಲಪಾತ ತನ್ನ ಸೌಂದರ್ಯವನ್ನು ಮುಂದಿನ ಪೀಳಿಗೆಗೂ ಉಳಿಸುತ್ತದೆ. ಸ್ನೇಹಿತರೆ, ವಿಭೂತಿ ಜಲಪಾತದ ನೀರಿನ ಹರಿವು ಕೇವಲ ದೃಶ್ಯವಲ್ಲ, ಅದು ಮನಸ್ಸಿನ ತಾಜಾ ಶ್ವಾಸ, ಆತ್ಮಕ್ಕೆ ತಂಪು ನೀಡುವ ನಿಸರ್ಗದ ಸ್ಪರ್ಶ. ಇಲ್ಲಿ ಕಾಲ ಕಳೆಯುವ ಪ್ರತಿಯೊಂದು ಕ್ಷಣವೂ ನಮ್ಮೊಳಗಿನ ಶಾಂತಿಯ ಸಂಕೇತ. ನಮ್ಮ ಮನಸ್ಸು, ನಮ್ಮ ಹೃದಯ ನಿಸರ್ಗದೊಂದಿಗೆ ಒಂದಾಗಿ ನಿಂತು ಕ್ಷಣ ಕಾಲದಷ್ಟು ಭಾವನೆಗಳಿಂದ ತುಂಬುತ್ತದೆ. ಇನ್ನು ನಾವು ಮನೆಗೆ ಹಿಂದಿರುಗಿದರು ಈ ಹಸಿರು, ಈ ಶಬ್ದ, ಈ ನೀರಿನ ಸಿಂಚನ ಮನಸ್ಸಿನ ಕೋಣೆಗಳಲ್ಲಿ ಸದಾ ಜೀವಂತವಾಗಿ ಇರಲಿ. ವಿಭೂತಿ ಜಲಪಾತ ಕೇವಲ ಒಂದು ಸ್ಥಳವಲ್ಲ, ಅದು ನಮ್ಮ ನೆನಪು, ನಮ್ಮ ನಿಸರ್ಗದ ನಾದ, ನಮ್ಮ ಹೃದಯದ ಒಂದು ಶಾಶ್ವತ ಸಂಗೀತ. ವಿಭೂತಿ ಜಲಪಾತ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಅದು ಒಂದು ನಿಸರ್ಗದ ದೇವಾಲಯ. ಒಮ್ಮೆ ಇಲ್ಲಿ ಬಂದರೆ ಮತ್ತೆ ಮತ್ತೆ ಬರಬೇಕು ಅನಿಸುತ್ತದೆ. ಮನಸ್ಸು ಕುಗ್ಗಿದಾಗ, ಜೀವನದ ಗದ್ದಲದಿಂದ ದೂರ ಹೋಗಬೇಕೆನಿಸಿದಾಗ ಒಂದು ದಿನ ಸಮಯ ಮಾಡಿಕೊಂಡು ವಿಭೂತಿ ಜಲಪಾತಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.